ಮಾಜಿ ಪತ್ನಿಯಿಂದ ಡಿವೋರ್ಸ್ ಪಡೆದಿದ್ಯಾಕೆ? ಶಾಕಿಂಗ್ ಕಾರಣ ಬಿಚ್ಚಿಟ್ಟ ಧ್ರುವಂತ್. ಹೌದು, ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ನಂತರದ ಸಂದರ್ಶನವೊಂದರಲ್ಲಿ ಧ್ರುವಂತ್ ಅವರು ತಮ್ಮ ಮದುವೆ ವಿವಾದದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ. ತಮ್ಮನ್ನ ಟ್ರ್ಯಾಪ್ ಮಾಡಲು ಮತ್ತು ಹೆಸರನ್ನ ಡ್ಯಾಮೇಜ್ ಮಾಡಲು ಪ್ರಯತ್ನಿಸಲಾಗಿತ್ತು ಎಂದು ಸ್ಪಷ್ಟೀಕರಿಸಿದ್ದಾರೆ. ಜೊತೆಗೆ ಡಿವೋರ್ಸ್ ಪಡೆದಿದ್ಯಾಕೆ ಅನ್ನೋದ್ರ ಬಗ್ಗೆಯೂ ಮಾತನಾಡಿದ್ದಾರೆ. ಅಷ್ಟಕ್ಕೂ ಧ್ರುವಂತ್ ಏನಂದ್ರು ಹೇಳ್ತೀವಿ ಕೇಳಿ. ಮೊದಲನೇದಾಗಿ 2 ವಿಚಾರ ಇದೆ. ನನ್ನ ಬಗ್ಗೆ ಬಂದಂತಹ ಕಾಂಟ್ರವರ್ಸಿ ಯಾವುದು ಸತ್ಯ? TRPಗೆ ಬಂದಿದ್ದು ಸತ್ಯನಾ ಅಥವಾ ನಿಜ ನಡೆದಿದ್ದು ಸತ್ಯನಾ? ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಇದು ಸತ್ಯ ಅಂತ ಆ ವಿಡಿಯೋ ನೋಡಿದ್ರಿ? ತುಳು ಭಾಷೆ ಗೊತ್ತಿರೋರಿಗೆ ಕೇಳಬಹುದು. ನಾನು ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೇಳಿದ್ದೀನಿ, ನೀನು ಬಾಗಿಲು ಹಾಕಿಕೊಂಡು ಯಾರ ಜೊತೆ ಮಾತನಾಡ್ತಿದ್ದೀಯಾ ಅಂತ. ಅದಕ್ಕೆ ಅವರು ಯಾರ ಜೊತೆಗೂ ಇಲ್ಲ ಅಂತಾರೆ. ನಾನು ಅದನ್ನೇ ಪ್ರಶ್ನೆ ಕೇಳ್ತಿರ್ತೀನಿ. ಅಲ್ಲಿ ತಪ್ಪು ನನ್ನದಾಗಿರಲ್ಲ. ಯಾರೋ ಮಾಡಿದ ತಪ್ಪಿಗೆ ಸಿಕ್ಕಿ ಹಾಕಿಕೊಂಡಿರೋದು ಅವರು. ಆ ತಪ್ಪುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ನಾನು ಪ್ರಶ್ನೆ ಮಾಡಿದ್ದು. ನಂತರ ಫೋನ್ ಕೊಡು ಅಂದಾಗ ಅವರು ಸೇಫ್ ಮಾಡಿಕೊಳ್ಳೋದಕ್ಕೆ ರೆಕಾರ್ಡ್ ಮಾಡ್ತಿದ್ರು. ನಂತರ ನನ್ನ ಕಡೆಯಿಂದ ಆ ಫೋನನ್ನು ಕಿತ್ತುಕೊಳ್ಳುವ ಪ್ರಯತ್ನ ಆಗತ್ತೆ. ಅವರು ಯಾರ ಹತ್ತಿರ ಮಾತನಾಡ್ತಿದ್ರು ಅಂತ ತಿಳಿದುಕೊಳ್ಳೋಕೆ ನಾನು ಫೋನ್ ಕೇಳಿದೆ. ನಂತರ ಅವರು ಮನೆಯಿಂದ ಓಡಿ ಹೋಗ್ತಾರೆ. ಇದು ತುಂಬ ವರ್ಷಗಳ ಮುಂಚೆ ನಡೆದಿರೋದು. ಮಾಜಿ ಪತ್ನಿಯಿಂದ ಡಿವೋರ್ಸ್ ಆಗಿ ನಾನು ದುಬೈನಲ್ಲಿ ಇದ್ದೆ. ಅಲ್ಲಿ ಕೆಲಸ ಮಾಡಿಕೊಂಡು ಬಂದು 4 ವರ್ಷಗಳಾಗಿದೆ ಎಂದು ಸಂದರ್ಶನವೊಂದರಲ್ಲಿ ಧ್ರುವಂತ್ ಹೇಳಿಕೊಂಡಿದ್ದಾರೆ. ಈಗ ಯಾರು ಬಂದಿದ್ರು ಅಂದರೆ ನನ್ನ ದುಡ್ಡೆಲ್ಲ ತಗೊಂಡು ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅವರಿಗೆ ನಮ್ಮ ಕಥೆಯೆಲ್ಲ ಗೊತ್ತಿತ್ತು. ನನ್ನ ಮಾಜಿ ಪತ್ನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ನೆಕ್ಸಸ್ನ ಕ್ರಿಯೇಟ್ ಮಾಡಿಕೊಳ್ತಾರೆ. ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಬಹಳ ಚೆನ್ನಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ತಾರೆ. ಟೋಟಲ್ ಆಗಿ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ನನಗೆ ಏನು ಸಿಗಬೇಕು ಅದು ಸಿಕ್ಕಿಲ್ಲ ಅಂತಂದರೆ ಡ್ಯಾಮೇಜ್ ಮಾಡೋಣ ಅಂತ ಬಹಳ ಚೆನ್ನಾಗಿ ಪ್ಲಾನಿಂಗ್ ಮಾಡಿಕೊಂಡಿರ್ತಾರೆ. ಯಾವುದಕ್ಕೋ ಫ್ಯಾಬ್ರಿಕೇಟ್ ಮಾಡೋದಕ್ಕೆ ನೋಡ್ತಾರೆ. ಆದರೆ ಅಲ್ಲಿ ಮಿಸ್ ಫೈರ್ ಆಗುತ್ತೆ. ತುಳು ಗೊತ್ತಿರೋರು ಅದಕ್ಕೆ ಕರೆಕ್ಟಾಗಿ ಚೆಕ್ ಮಾಡಿ ತಪ್ಪು ಧ್ರುವಂತದಲ್ಲ, ಅವರೇ ಏನೋ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ ಅಂತ ಸದ್ಯ ಧ್ರುವಂತ್ ಅವರು ಅವರ ಹೆಂಡತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ.